ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ, ಸಮನ್ವಯ ಸರಸ್ವತಿ, ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ, ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಗುರುಗಳೇ, ಮೊದಲಿಗೆ ಈ ದಿನದ ನಿತ್ಯ ಪಂಚಾಂಗವನ್ನ ತಿಳಿಸ್ತೀರಾ? ಖಂಡಿತ ಅಮ್ಮ. ಓಂ ಉದ್ಬುದ್ಧ್ಯಸ್ವಾಗ್ನೇ ಪ್ರತಿಜಾಗ್ರಹ್ಯೇನ ಮಿಷ್ಟ ಪೂರ್ತೆ ಸಗಂ ಸೃದೇಧಾಮಜಂಚ ಪುನಃ ಕಣ್ವಗ್ಗಸ್ತ್ವಾ ವಿತರಯುವಾನ ಮನ್ವಾದಾಗುಂ ಸೀತ್ವ ಇದಂತುಮೇತಂ ಇದಂ ವಿಷ್ಣುರ್ವಿಚಕ್ರವೇ ತ್ರೇಧಾನಿ ತಥೇಪಥಂ ಸಮೂಢಮಸ್ಯ ಪಾಗುಂ ಸುರೇ ವಿಷ್ಣೋರರಾಟಮಸಿ ವಿಷ್ಣೋಃ ಪೃಷ್ಠಮಸಿ ವಿಷ್ಣೋಷ್ಟಪ್ತ್ರೇ ಸ್ಥೋ ವಿಷ್ಣೋಸ್ಯೂರಸಿ ವಿಷ್ಣೋರ್ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಬುಧಗ್ರಹಾಯ ನಮಃ ನಮಸ್ಕರೋಮಿ. ಈ ದಿನ ಬುಧವಾರ. ಈ ಬುಧವಾರದ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಬುಧಗ್ರಹದ ಅಧಿದೇವತೆ ಮಹಾವಿಷ್ಣುವನ್ನು ಮತ್ತು ಬುಧಗ್ರಹವನ್ನು ಸ್ಮರಣೆಯನ್ನು ಮಾಡ್ತಾ ಈ ದಿನದ ಕಾರ್ಯಕ್ರಮಕ್ಕೆ ನಾವು ಮುಂದಾಗೋಣ. ಇನ್ನು ಎಂದಿನಂತೆ ನಿತ್ಯ ಪಂಚಾಂಗ. ಈ ದಿನ ತಾರೀಕು 21 ಮೇ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ನವಮಿ ತಿಥಿ ರಾತ್ರಿ 10 ಗಂಟೆ 25 ನಿಮಿಷದವರೆಗೆ. ಹಾಗೆ ಶತಭಿಷ ನಕ್ಷತ್ರ ಮಧ್ಯಾಹ್ನ 2 ಗಂಟೆ 40 ನಿಮಿಷದವರೆಗೆ. ವೈಧೃತಿ ಯೋಗ ತೈತಲೆಕರಣ. ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 39 ನಿಮಿಷಕ್ಕೆ. ಈ ದಿನ ಅಮೃತಗಳಿಗೆ ಬೆಳಿಗ್ಗೆ 7 ಗಂಟೆ 18 ನಿಮಿಷಕ್ಕೆ ಸಂಭವಿಸ್ತಾ ಇದೆ. ಅಂದರೆ ಈ ಕಾರ್ಯಕ್ರಮ ಶುರುವಾಗೋದಕ್ಕೆ ಸ್ವಲ್ಪ ಕಾಲ ಮೊದಲೇ ಅಮೃತಗಳಿಗೆ ಕಳೆದು ಹೋಗಿದೆ. ಅಯ್ಯೋ, ಅಮೃತಗಳಿಗೆ ಮುಗಿದೋಯ್ತಲ್ಲ ಅಂತ ಬೇಜಾರು ಪಡೋ ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸ ಪುನರ್ ಅಮೃತಗಳಿಗೆ ಅಂತ ಹೇಳಿದ್ದಾರೆ ಪಂಚಾಂಗ ಕರ್ತೃಗಳು. ಅಂದರೆ 2 ಬಾರಿ ಅಮೃತಗಳಿಗೆ ಬರ್ತಾ ಇದೆ ಇವತ್ತಿನ ದಿವಸ. ಆ 2ನೇ ಬಾರಿ ಯಾವಾಗ ಬರುತ್ತೆ ಅಂತಂದರೆ ನಾಳೆ ಬೆಳಗಿನ ಜಾವ 5 ಗಂಟೆ 50 ನಿಮಿಷಕ್ಕೆ ಸರಿಯಾಗಿ ಮತ್ತೊಮ್ಮೆ ಅಮೃತಗಳಿಗೆ ಸಂಭವಿಸ್ತಾ ಇದೆ. ವಿಷಗಳಿಗೆ ಇಲ್ಲ ಇವತ್ತಿನ ದಿವಸ. ಇದೊಂದು ಒಳ್ಳೆಯ ವಿಚಾರ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ವೃಷಭ ಮಾಸ ತೇದಿ 7 ಅಂತ ಗುರುತಿಸ್ತಾ ಇದ್ದೀವಿ. ಈ ದಿನ ರಾಹುಕಾಲ ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ 1 ಗಂಟೆ 55 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಿಗ್ಗೆ 7 ಗಂಟೆ 32 ನಿಮಿಷದಿಂದ 9 ಗಂಟೆ 8 ನಿಮಿಷದವರೆಗೆ. ಇವತ್ತಿನ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನಾವು ನೋಡಿದ್ದಾದಲ್ಲಿ ಕೃತ್ತಿಕಾ ನಕ್ಷತ್ರದ 4ನೇ ಪಾದಕ್ಕೆ ಸೂರ್ಯನ ಪ್ರವೇಶ ಆಗ್ತಾ ಇದೆ. ಹಾಗೆ ಕೃತ್ತಿಕಾ ನಕ್ಷತ್ರದ 1ನೇ ಪಾದಕ್ಕೆ ಬುಧನ ಪ್ರವೇಶವೂ ಸಹ ಆಗ್ತಾ ಇದೆ. ಇನ್ನು ಆಸ್ಟ್ರೋ ಪೂಜಾ ವತಿಯಿಂದ ಇವತ್ತು ಯಾವುದೇ ಪೂಜೆಯನ್ನು, ಯಾವುದೇ ಒಂದು ಪರಿಹಾರ ಪೂಜೆಯನ್ನು ಆಯೋಜಿಸಲಾಗಿಲ್ಲ. ಆದರೆ ಮುಂಬರುವ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾವು ಗಮನಿಸಿದ್ದಾದಲ್ಲಿ 24ನೇ ತಾರೀಕು ಶ್ರೀರಂಗಂ ಕ್ಷೇತ್ರದಲ್ಲಿ ಪವಮಾನ ಸೂಕ್ತ ಹೋಮವನ್ನು ನಡೆಸಲಾಗ್ತಾ ಇದೆ. ಹಾಗೆ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಕೂಡ ಅದೇ ದಿವಸ ನಡೆಸ್ತಾ ಇದ್ದೀವಿ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನಿ ಶಾಂತಿ ಹೋಮವನ್ನು ಮತ್ತು ಶನೈಶ್ಚರ ತೈಲಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. 25ನೇ ತಾರೀಕು ಉಡುಪಿ ಶ್ರೀ ಕ್ಷೇತ್ರದಲ್ಲಿ ಶಿವರಾತ್ರಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸತಕ್ಕಂತಹ ಆಸಕ್ತಿ ಇರತಕ್ಕಂಥ ವೀಕ್ಷಕರು ನಾನು ಮೊನ್ನೆ ತಿಳಿಸಿರೋ ಪ್ರಕಾರವಾಗಿ ನಮ್ಮ ವೆಬ್ಸೈಟ್ಗೆ ಸಂದರ್ಶನವನ್ನು ಮಾಡಿ www.astropuja.com ಈ ವೆಬ್ಸೈಟ್ಗೆ ಬನ್ನಿ. ಅಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ನೀವು ಯಾವ ಪೂಜೆಯಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇದೆಯೋ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ, ಸೇವಾ ಶುಲ್ಕ ಮತ್ತು ಎಲ್ಲ ವಿವರಗಳು ಸಹ ಸಿಗುತ್ತೆ. ನೀವು ಅದರಲ್ಲಿ ನೋಂದಾವಣೆಯನ್ನು ಮಾಡ್ಕೋಬಹುದು. ಮುಂದಿನ ಎಲ್ಲ ವರ್ತಮಾನವನ್ನು ಸಹ ನಮ್ಮ ಸಹಾಯ ಸೇನೆ, ನಮ್ಮ ಸಪೋರ್ಟ್ ಟೀಮ್ ಅನ್ನತಕ್ಕಂಥವ್ರು ಯಾರಿದ್ದಾರೆ ಅವರು ನೀವು ಎಲ್ಲವನ್ನು ಒದಗಿಸ್ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಖಂಡಿತ ಗುರುಜಿ. ಇನ್ನು ನೀವು ಆಗಲೇ ಹೇಳ್ದಂಗೆ ಈ ಆಸ್ಟ್ರೋ ಪೂಜಾ ಸಂಸ್ಥೆ ಕಡೆಯಿಂದ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ನೆರವೇರಿಸಲಾಗುತ್ತೆ. ಹೇಗೆ ನಿಮ್ಮ ಸಂಸ್ಥೆ ಹೇಗೆ ಇದನ್ನ ಕೈಗೊಳ್ಳುತ್ತೆ ಅಂತ ನೋಡಿಮ್ಮ, ಇದನ್ನು ನಾವು ನಡೆಸಬೇಕು ಅಂತಂದರೆ ಆ್ಯಕ್ಚುಲಿ ಬಹಳ ಕಷ್ಟಪಟ್ಟಿದ್ದೀವಿ. ಇದು ನಮಗೆ ಕರೋನಾ ಟೈಮ್ನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಇದು ಬೆಳೀತು. ಇದು
ಯಾಕಂದರೆ ಅವತ್ತು ನಮಗೆ ಇದ್ದಿದ್ದಂಥ ಸೌಲಭ್ಯಗಳು ಬರೀ ಆನ್ಲೈನ್ ಒಂದೇ. ನಾವು ಫಿಸಿಕಲ್ ಆಗಿ ಯಾವುದೇ ದೇವಸ್ಥಾನಗಳು ಹೋಗೋಕ್ಕಾಗ್ತಾ ಇರಲಿಲ್ಲ, ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಜನ ಬಹಳಷ್ಟು ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು. ನಮ್ಮ ಈ ಒಂದು ವಿನೂತನವಾದ ಐಡಿಯಾಲಜಿಗೆ ಒಳ್ಳೆಯ ಸಪೋರ್ಟನ್ನು ಸಹ ಕೊಟ್ಟರು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಮ್ಮ ಆ್ಯಪ್ನ ಲಾಂಚ್ ಮಾಡಿದವರು ಬೇರೆ ಯಾರೂ ಅಲ್ಲ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ. ಅಂದರೆ ನಾವು ಸರ್ಕಾರದವರೆಗೂ ಹೋಗಿ ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮ ಆ್ಯಪ್ ಬಗ್ಗೆ, ನಮ್ಮ ಕೆಲಸಗಳ ಬಗ್ಗೆ ಎಲ್ಲವನ್ನ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ವಿ. ಸುಮಾರು 500 ಮುಜರಾಯಿ ದೇವಸ್ಥಾನಗಳನ್ನು ಸಹ ನಾವು ಆನ್ಬೋರ್ಡಿಂಗ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ಮಿನಿಸ್ಟ್ರು ಆವತ್ತಿನ ದಿವಸ ಯಾರಿದ್ರು ಅವ್ರಿಗೆ ಹೋಗಿ ನಮ್ಮ ಎಂಟೈರ್ ಕಾನ್ಸೆಪ್ಟ್ನ ಒಂದು ಪ್ರೆಸೆಂಟೇಷನನ್ನು ಕೊಟ್ಟು ನಾವು ಅವ್ರಿಗೆ ಎಲ್ಲವನ್ನ ನಾವು ತುಂಬ ವಿಸ್ತಾರವಾಗಿ, ತುಂಬ ಪ್ರೊಫೆಷನಲ್ ಆಗಿ ಮಾಡಿದ್ವಿ. ನಾವು ಸರ್ಕಾರವು ಸಹ ತುಂಬ ಒಳ್ಳೆಯ ಸಕಾರಾತ್ಮಕವಾದ ಸ್ಪಂದನೆಯನ್ನು ಕೊಟ್ಟರು ನಮಗೆ. ಕಾರಣಾಂತರಗಳಿಂದ ನಾವು ಮುಜರಾಯಿ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಪೂಜೆಗಳನ್ನು ಮಾಡೋದಕ್ಕೆ ಆಗಿಲ್ಲ. ಆ ಕಾರಣಗಳನ್ನು ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ ಇಲ್ಲಿ. ಬಹುತೇಕ ಜನಗಳಿಗೂ ಗೊತ್ತಿರುತ್ತೆ, ಅಲ್ಲಿ ಕೆಲವು ಅವರದೇ ಆದ ನಿಯಮಗಳಿರೋದ್ರಿಂದ ಅದನ್ನು ನಾವು ನಮ್ಮ ಒಂದು ಕೊಲ್ಯಾಬರೇಷನಲ್ಲಿ ಮಾಡೋದಕ್ಕೆ ಅಷ್ಟು ಈ ಕ್ಷಣದವರೆಗೂ ಸಹ ಅನುಕೂಲಗಳಾಗಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಮುಜರಾಯಿ ದೇವಸ್ಥಾನಗಳು ಸಹ ನಮ್ಮ ವ್ಯಾಪ್ತಿಯೊಳಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಸಹ ಇದೆ. ಇವತ್ತಿನ ಮಟ್ಟಿಗೆ ಹೇಳಬೇಕು ಅಂತಂದರೆ ಯಾವುದೇ ಪ್ರೈವೇಟ್ ಟೆಂಪಲ್ಸ್, ಅಂದರೆ ಒಂದು ಖಾಸಗಿ ದೇವಸ್ಥಾನಗಳು, ಒಂದು ಕಮಿಟಿ ಇದ್ದು ನಡೆಸ್ತಾ ಇರತಕ್ಕಂಥ ದೇವಸ್ಥಾನಗಳು ಯಾವುದಿದೆ, ಆ ಥರದ ಸಾವಿರಾರು ದೇವಸ್ಥಾನಗಳು ನಮ್ಮ ಜೊತೆ ಟೈಅಪ್ ಆಗಿದ್ದಾರೆ. ಆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಶೇಷವಾದ ಪೂಜೆಗಳನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ. ಸೊ ನಾನಾಗಲೇ ಹೇಳಿದಾಗೆ ಕರೋನಾ ಟೈಮ್ನಲ್ಲಿ ಜನಗಳು ತುಂಬಾ ಒಳ್ಳೆಯ ಸಪೋರ್ಟನ್ನು ಕೊಟ್ಟರು. ಅದ್ಭುತವಾದಂಥ ಒಂದು ನಮಗೆ ಪ್ರತಿಕ್ರಿಯೆ ಬಂತು. ಆ ಸಮಯದಲ್ಲಿ ಎಲ್ಲರೂ ಸಹ ಭಾಗವಹಿಸಿದ್ರು. ಕೇವಲ ಕರ್ನಾಟಕದವರು ಮಾತ್ರ ಅಲ್ಲ, ಔಟ್ಸೈಡ್ ಕರ್ನಾಟಕ, ಔಟ್ಸೈಡ್ ಇಂಡಿಯಾದಿಂದ ಇವತ್ತಿಗೂ ನಮಗೆ ರೆಗ್ಯುಲರ್ ಆಗಿ ನಮಗೆ ಬುಕಿಂಗ್ಸ್ ತೊಗೊಳ್ತಕ್ಕಂಥವ್ರು ನಮಗೆ ಫಾರಿನ್ ದೇಶಗಳಿಂದ ಹೇಳಬೇಕು ಅಂದರೆ ಕೆನಡಾಯಿಂದ, ಬೆಲ್ಜಿಯಂನಿಂದ, ನೈಜೀರಿಯಾದಿಂದ, UK, ದುಬೈ, ಎಲ್ಲ ದೇಶಗಳಿಂದ ನಮಗೆ ವಿಶೇಷವಾದಂಥ ಕಸ್ಟಮರ್ಸ್, ರಿಪೀಟ್ ಕಸ್ಟಮರ್ಸ್ ಅಂತ ಹೇಳ್ತೀವಿ ನಾವು ಕಸ್ಟಮರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಮ್ದು ಇದು ಬಿಸ್ನೆಸ್ ಅಲ್ಲ, ಇದು ಸರ್ವಿಸ್ ಓರಿಯೆಂಟೆಡ್, ಸರ್ವಿಸ್ ರೆಸಿಪಿಯೆಂಟ್ಸ್ ಅಂತ ಹೇಳಿದ್ರೆ ಹೆಚ್ಚು ಸೂಕ್ತ ಅಂತ ಬಹುಶಃ ನಾನು ಭಾವಿಸ್ತೀನಿ. ನಾನು ಅವರೆಲ್ಲರೂ ಅಷ್ಟೇ ನಮ್ಮ ಧರ್ಮದ ಬಗ್ಗೆ ಎಷ್ಟು ಶ್ರದ್ಧೆ ಇಟ್ಕೊಂಡಿದ್ದಾರೆ ಅಂತಂದರೆ ಈ ಎಲ್ಲ ಪೂಜೆಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ, ಮತ್ತೆ ಮತ್ತೆ ಅದರಲ್ಲಿ ನೋಂದಾವಣೆಯನ್ನು ಮಾಡ್ಕೊಳ್ತಾನೆ ಇರ್ತಾರೆ. ಸೊ ದಿನದಿಂದ ದಿನಕ್ಕೆ ಹೆಚ್ಚು ಜನಕ್ಕೆ ಇದು ತಲುಪ್ತಾ ಇದೆ. ಹಾಗಾಗಿ ನಮ್ಮ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೊಳ್ತು, ಇದನ್ನು ನಾವು ದೃಶ್ಯ ಮಾಧ್ಯಮದ ಮುಖಾಂತರ ಇನ್ನೂ ಸಾವಿರಾರು ಜನಗಳಿಗೆ, ಯಾರು ಗೊತ್ತಿಲ್ವೋ ಇನ್ನೂ ಲಕ್ಷಾಂತರ ಜನಗಳಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಜಿ ವಾಹಿನಿಯವ್ರನ್ನ ಅಪ್ರೋಚ್ ಮಾಡಿದಾಗ ವಾಹಿನಿಯ ಮುಖ್ಯಸ್ಥರು ಅಷ್ಟೇ ನಮ್ಮ ಆಲೋಚನೆಗೆ ತುಂಬ ಸಕಾರಾತ್ಮಕವಾದ ಸ್ಪಂದನೆಯನ್ನು ಕೊಟ್ಟರು. ಮತ್ತು ಇಡೀ ತಂಡ ಇವತ್ತು ನಮಗೆ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂತಂದರೆ ಈಗಾಗಲೇ ನಮಗೆ 2 ಎಪಿಸೋಡ್ ಮಾಡೋಷ್ಟೊತ್ತಿಗೆ ನೂರಾರು ಕಾಲುಗಳು ನಮಗೆ ಬರ್ತಾ ಇದೆ. ಆಸ್ಟ್ರೋ ಪೂಜಾ ಸಂಸ್ಥೆಯ ಬಗ್ಗೆ ತುಂಬ ಅತ್ಯುತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ನಮ್ಮ ವೆಬ್ಸೈಟ್ನಲ್ಲಿ, ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ ತುಂಬ ಪಾಸಿಟಿವ್ ಆಗಿರತಕ್ಕಂಥ ರೆಸ್ಪಾನ್ಸ್ಗಳನ್ನು, ರಿಯಾಕ್ಷನ್ಸ್ನ ನೀವೆಲ್ಲರೂ ಸಹ ಕೊಡ್ತಾ ಇದ್ದೀರಾ. ಅದಕ್ಕೆ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೆ ನಾನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಗುರುಜಿ, ಆಸ್ಟ್ರೋ ಪೂಜಾ ಸಂಸ್ಥೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರಿ. ಈಗ ಈ ದಿನದ 12 ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿಸೋದಾದ್ರೆ? ಖಂಡಿತಮ್ಮ. 12 ರಾಶಿಗಳ ಫಲಾಫಲಗಳ ಬಗ್ಗೆ ಗಮನ ಹರಿಸಿದ್ದಾದಲ್ಲಿ ಮೇಷರಾಶಿನವರಿಗೆ ಮೊದಲನೇದಾಗಿ ಇವತ್ತಿನ ದಿವಸ ಶತಭಿಷ ನಕ್ಷತ್ರ ಇರೋದ್ರಿಂದ ಚಂದ್ರ ಕುಂಭರಾಶಿಯಲ್ಲಿ ಅಂದರೆ 11ನೇ ಮನೇಲಿ ಇರ್ತಾನೆ. ಇಲ್ಲಿ ನೋಡಿ, ಒಂದು ಸೋಜಿಗ ನಾವು ಗಮನಿಸಬೇಕು. ನಾನು ನಿನ್ನೆನೂ ಹೇಳಿದೆ, ಧನಿಷ್ಠ ನಕ್ಷತ್ರ ಆದಾಗ ಚಂದ್ರ ಕುಂಭರಾಶಿನಲ್ಲಿದ್ದಾನೆ ಅನ್ನತಕ್ಕಂಥದ್ದು. ಆದರೆ 30 ಡಿಗ್ರಿ ಇರತಕ್ಕಂಥ ಒಂದು ಮನೆಯಲ್ಲಿ ಚಂದ್ರ ಹಂತವಾಗಿ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಫಲಿತಾಂಶಗಳು ಸಹ ಬದಲಾವಣೆ ಆಗುತ್ತೆ. ಬಹಳಷ್ಟು ಜನ ಅಸ್ಟ್ರಾಲಜರ್ಸ್ ಗಮನಿಸೋದಿಲ್ಲ. ಇನ್ ಡೆಪ್ತ್ ನಾವು ಅದನ್ನು ಅನಲೈಸ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ನಿನ್ನೆ ಇದ್ದಾಗ ಇವತ್ತು ಇರೋದಿಲ್ವಲ್ಲ ಅಂದಾಗ ಆ ರಾಶಿ ಭವಿಷ್ಯದಲ್ಲಿರೋ ಒಂದು ಸೂಕ್ಷ್ಮವಾದ ವ್ಯತ್ಯಾಸಗಳು ನಮಗೆ ಗೊತ್ತಾಗುತ್ತೆ. ಸೊ ಚಂದ್ರ ಇನ್ನೊಂದು ಸ್ವಲ್ಪ ಡಿಗ್ರಿಗಳು ಮುಂದಕ್ಕೆ ಹೋಗಿದ್ದೇನೆ ಇವತ್ತಿನ ದಿವಸ. ಕುಂಭರಾಶಿ ಅಂತ ತೆಗೆದುಕೊಂಡಾಗ ನಮಗೆ ಧನಿಷ್ಠಾರ್ಧಂ ಶತಭಿಷ ಪೂರ್ವಭಾದ್ರ ಸ್ತ್ರಯ ಕುಂಭಂ ಅಂತ ಹೇಳ್ತೀವಿ. ಅಂದರೆ ಧನಿಷ್ಠ ನಕ್ಷತ್ರದ 3-4ನೇ ಪಾದಗಳು, ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವಭಾದ್ರ ನಕ್ಷತ್ರದ 3 ಪಾದಗಳು ಕುಂಭರಾಶಿಯ ವ್ಯಾಪ್ತಿಯಲ್ಲಿ ಬರುತ್ತೆ. ಅಂದರೆ 30 ಡಿಗ್ರೀಸ್ ಕುಂಭರಾಶಿ ಅಂತ ತಗೊಂಡಾಗ ಅದನ್ನು 9 ಪಾದಗಳ ವಿಂಗಡಣೆಯನ್ನು ಮಾಡಿದಾಗ ಒಂದೊಂದು ಪಾದದಲ್ಲಿ ಅಪ್ರಾಕ್ಸಿಮೇಟ್ ಆಗಿ ನಿಮಗೆ 3.5 ಡಿಗ್ರೀಸ್ 3.4 ಡಿಗ್ರೀಸ್ ಇರುತ್ತೆ. ಸೊ ಕುಂಭರಾಶಿನಲ್ಲಿ ಚಂದ್ರ ಈಗ ಆಲ್ರೆಡಿ 2 ಪಾದಗಳು ಕ್ರಮಿಸಿಬಿಟ್ಟಿದ್ದಾನೆ. ಈಗ ಮಧ್ಯಭಾಗಕ್ಕೆ ಬರ್ತಾ ಇದ್ದಾನೆ. ಅಂದರೆ 7.5 ಡಿಗ್ರಿಯಿಂದ ಹಿಡಿದು ಹೆಚ್ಚು ಕಡಿಮೆ ಅಲ್ಲಿಂದ ಇನ್ನೊಂದು 11-12 ಡಿಗ್ರಿ ಅಂದರೆ 18ನೇ ಡಿಗ್ರಿವರೆಗೂ ಸಹ ಕುಂಭರಾಶಿಯಲ್ಲಿ ಮಧ್ಯದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ದಿವಸ ಇದಾಗಿರುತ್ತೆ ರಾಶಿ ಭವಿಷ್ಯದ ದೃಷ್ಟಿಯಿಂದ ತೆಗೆದುಕೊಂಡಾಗ. ಸೊ ಮೇಷರಾಶಿಯವರೆಗೆ ಏನಾಗುತ್ತೆ, ಚಂದ್ರ ಮಧ್ಯಭಾಗದಲ್ಲಿದ್ದಾಗ ಒಂದು ರೀತಿ ನ್ಯೂಟ್ರಲ್ ಮೆಂಟ್ಯಾಲಿಟಿ ಅಂತ ಹೇಳ್ತೀವಿ ನಾವು, ಒಂದು ತಟಸ್ಥ ಮನೋಭಾವ. ಇವತ್ತು ಕೆಲಸಗಳೆಲ್ಲವೂ ಅಷ್ಟೇ, ನಿಮಗೆ 6ಕ್ಕೆ ಹತ್ತಲ್ಲ 3ಕ್ಕೆ ಇಳಿಯೋದಿಲ್ಲ, ಒಂದು ಲೆವೆಲ್ನಲ್ಲಿ ನಡ್ಕೊಂಡು ಹೋಗುತ್ತೆ. ಸೊ ಏನು ದೊಡ್ಡ ಮಟ್ಟಕ್ಕೆ ಆಗಲಿವಲ್ಲ ಅನ್ನೋ ಒಂದು ಬೇಜಾರು ಇದ್ರೂ ಸಹ ಏನು ತೊಂದರೆ ಆಗಲಿಲ್ಲ ಅನ್ನತಕ್ಕಂಥ ಸಮಾಧಾನವಾಗಿರುತ್ತೆ. ಏನು ಹೆಚ್ಚಿನ ಯೋಚನೆ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ. ಆದರೆ ದ್ವಾದಶದಲ್ಲಿರತಕ್ಕಂಥ ಶನಿ ಸ್ವಲ್ಪ ಅದ್ರ ಬಗ್ಗೆ ಆತಂಕ ಇದ್ದೇ ಇರುತ್ತೆ.
ಪಂಚಮದಲ್ಲಿರ್ತಕ್ಕಂಥ ಕೇತು, ಈ ಎರಡೂ ಗ್ರಹಗಳು ಅಷ್ಟೇ ಸ್ವಲ್ಪ ಮಟ್ಟಿಗೆ ಕೆಲಸಗಳಲ್ಲಿ ಏರುಪೇರು ಮಾಡತಕ್ಕಂಥದ್ದು, ಮಾನಸಿಕ ನೆಮ್ಮದಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ. ವಿಶೇಷವಾಗಿ ಕಾರ್ ಡ್ರೈವರ್ಸ್ ಇವತ್ತು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೈಟ್ ಶಿಫ್ಟ್ ಓಡಿಸ್ತಕ್ಕಂಥ ಕಾರ್ ಡ್ರೈವರ್ಸು, ಊಬರು, ಓಲಾ ಡ್ರೈವರ್ಸು ತುಂಬ ಎಚ್ಚರಿಕೆಯಿಂದ ಇರಬೇಕು. ಇವತ್ತಿನ ದಿವಸ ಕಂಟಿನ್ಯೂಸ್ ಆಗಿ ಲಾಸ್ಟ್ 2 to 3 ಡೇಸ್ ನೀವು ಒಂದು ಓವರ್ ಡ್ಯೂಟಿ ಮಾಡಿರ್ತೀರ ನೀವು, ಆ ಎಲ್ಲ ಎಫೆಕ್ಟು ನಿಮ್ಗೆ ಇವತ್ತಿನ ದಿವಸ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತಿಯಿಂದ ಇರಿ. ಇನ್ನು ವೃಷಭ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹುವಿನ ಸಂಯೋಗವನ್ನು ನೋಡ್ತಾ ಇದ್ದೀವಿ. ಚಂದ್ರ ಇವತ್ತು ನಿಮಗೆ ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ನಿಂತು ಹೋಗಿರತಕ್ಕಂಥ ಕೆಲಸಗಳಿಗೆ ಸ್ವಲ್ಪ ಮಟ್ಟಿಗೆ ಪುಷನ್ನು ಕೊಡ್ತಾನೆ. ಅದು ಪ್ರೊಫೆಷನಲ್ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ. ಸೊ ನೀವು ಲಾಸ್ಟ್ 2 ಸಲ 3 ಸಲ 4 ಸಲ ನಿಮ್ಗೇನೋ ಹೈಕ್ ಬರಬೇಕಾಗಿರುತ್ತೆ, ಇನ್ಕ್ರಿಮೆಂಟ್ ಬರಬೇಕಾಗಿರುತ್ತೆ, HR ಅಪ್ರೋಚ್ ಮಾಡಿರ್ತೀರಾ, ಇನ್ಯಾರೋ ನಿಮ್ಮ ಸೀನಿಯರ್ನ ಅಪ್ರೋಚ್ ಮಾಡಿರ್ತೀರಾ, ಆಗಲ್ಲ ಅಂದಿರ್ತಾರೆ ಅಥವಾ ಏನೂ ಉತ್ತರ ಕೊಟ್ಟಿರೋದಿಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಅವರಿಂದ ಒಂದು ಪಾಸಿಟಿವ್ ಸೈನ್ ಬರುವಂಥ ಸಾಧ್ಯತೆ ಇರುತ್ತೆ. ಒಂದು ಮೇಲ್ ಬರುತ್ತೆ, ಒಂದು ಪಾಸಿಟಿವ್ ಆಗಿ ನಿಮಗೊಂದು ರೆಸ್ಪಾನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಕಲಾಕಾರರಿಗೆ ತುಂಬ ಚೆನ್ನಾಗಿರತಕ್ಕಂಥ ದಿವಸ ಇವತ್ತು. ಕಲಾವಿದರಿಗೆ, ಆರ್ಟಿಸ್ಟ್ಸು, ಪೇಂಟ್ ಆರ್ಟಿಸ್ಟ್ ಮಾಡ್ತಕ್ಕಂಥವ್ರು, ಮ್ಯೂಸಿಷಿಯನ್ಸು ಮತ್ತು ಈ ಒಂದು ಸ್ಟ್ರೀಟ್ ಮ್ಯೂಸಿಷಿಯನ್ಸ್ ಅಂತ ನೋಡ್ತೀವಿ ಕೆಲವರು, ಆ ಥರದವ್ರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಕಲಾವಿದರಿಗೂ ಅಷ್ಟೇ, ಚಿತ್ರಕಲಾವಿದರು, ನಟನೆಯನ್ನು ವೃತ್ತಿಯಾಗಿ ತೆಗೆದುಕೊಂಡಿರ್ತಕ್ಕಂಥವ್ರು, ನಟ ನಟಿಯರಿಗೆ ವಿಶೇಷವಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಇನ್ನು ಮಿಥುನ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ 9ನೇ ಮನೆಯಲ್ಲಿರತಕ್ಕಂಥ ಚಂದ್ರ ಮತ್ತು ರಾಹುವಿನ ಸಂಯೋಗ ಒಂದು ದೂರದ ಊರಿಗೆ ಅಥವಾ ದೂರದ ದೇಶಕ್ಕೆ ಹೋಗತಕ್ಕಂಥ ಅವಕಾಶಗಳು ನಿಮಗೆ ಸ್ಪಷ್ಟವಾಗಿ ಒಂದು ಸೂಚನೆಯನ್ನು ಕೊಡ್ತಾನೆ. ವೀಸಾಗೆ ಯಾರ್ಯಾರು ಅಪ್ಲೈ ಮಾಡಿರ್ತೀರಾ, ಪಾಸ್ಪೋರ್ಟ್ಗೆ ಯಾರ್ಯಾರು ಅಪ್ಲೈ ಮಾಡಿರ್ತೀರಾ, ಅವ್ರಿಗೆಲ್ಲರಿಗೂ ಶುಭ ಸುದ್ದಿ ಇವತ್ತಿನ ದಿವಸ ಕಾದಿದೆ. ಏನು ಯೋಚನೆ ಇಲ್ಲ. ಬಹಳ ದಿವಸಗಳ ಒಂದು ಕನಸು ನಿಮ್ದಾಗಿರುತ್ತೆ. ಒಂದು ವೆಕೇಷನ್ಗೆ ಎಲ್ಲಿಗೋ ಒಂದು ದೇಶಕ್ಕೆ ಹೋಗ್ಬಿಟ್ಟು ಬರಬೇಕು ಅನ್ನತಕ್ಕಂಥದ್ದು, ಅದಕ್ಕೆ ಒಂದು ಪಾಸಿಟಿವ್ ಸೈಡ್ ಇವತ್ತು ನಿಮಗೆ ಸಿಗತಕ್ಕಂಥ ಸಾಧ್ಯತೆ ಇದೆ. ಸ್ಟ್ಯಾಟಿಸ್ಟಿಷಿಯನ್ಸು, ಚಾರ್ಟರ್ಡ್ ಅಕೌಂಟೆಂಟ್ಸು ಮತ್ತು ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಮಾತ್ರ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಇವತ್ತು ವಿಪರೀತವಾದ ಲಾಭ ನೋಡ್ತೀರಾ ನೀವು. ಎಲ್ಲೋ ಒಂದು ಕಡೆ ಲಾಭವನ್ನು ಜಡ್ಜ್ ಮಾಡೋದ್ರಲ್ಲಿ ಸ್ವಲ್ಪ ಹೇಳತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತಿಯಿಂದ ಇರಿ. ಸಕಾಲದಲ್ಲಿ ನೀವು ಒಂದು ರೈಟ್ ಕಾಲ್ನ ತೆಗೆದುಕೊಳ್ಳಿ, ಒಳ್ಳೆಯದಾಗುತ್ತೆ ನಿಮಗೆ. ಕರ್ಕಾಟಕ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗಿರತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ಅದರಲ್ಲೂ ಸಹ ದೊಡ್ಡ ದೊಡ್ಡ ಸಂಸ್ಥೆಯ ಒಂದು ಮುಖ್ಯ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, MD ಆಗ್ಬೋದು, CEO ಆಗ್ಬೋದು, CFO ಆಗ್ಬೋದು, COO ಆಗ್ಬೋದು, ಇವತ್ತು ತುಂಬ ಪ್ರೆಷರ್ ಇರುತ್ತೆ ನಿಮ್ಮ ಮೇಲೆ. ಇವತ್ತು ಎಲ್ಲಿಂದಾನೋ ನೀವು ಮಾಡದೇ ಇರತಕ್ಕಂಥ ತಪ್ಪುಗಳಿಗೆ ನಿಮ್ಮದು ಗುರಿ ಮಾಡತಕ್ಕಂಥ ಸಾಧ್ಯತೆ ಆಗಲಿ, ಅಥವಾ ನೀವು ಡೆಲಿವರ್ ಮಾಡಿಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಯಾವುದೋ ಒಂದು ರೀತಿ ಒಂದು ಅಪವಾದ ಹೊರಿಸ್ತಕ್ಕಂಥ ಸಾಧ್ಯತೆ ಆಗಲಿ ಇರುತ್ತೆ. ಒಂದು ವೇಳೆ ಲಾಸ್ಟ್ 2 ಕ್ವಾರ್ಟರ್ಸ್ನಲ್ಲಿ ಏನಾದರೂ ನೀವು ಲೆಕ್ಕಾಚಾರಗಳು ಕರೆಕ್ಟಾಗಿ ಮೈಂಟೈನ್ ಮಾಡಿಲ್ಲ ಅಂದರೆ ಅದಕ್ಕೆ ಇವತ್ತು ದಂಡ ತೆರಲೇಬೇಕಾಗುತ್ತೆ. ಎಚ್ಚರಿಕೆಯಿಂದ ಇರಿ. ಏನೋ ಒಂದು ಶಾರ್ಟ್ ಕಟ್ಸ್ ಮಾಡಿಬಿಟ್ಟಿರ್ತಾರೆ ಸಂಸ್ಥೆ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಕೆಲವೊಂದು ಬಾರಿ ಅನಿವಾರ್ಯ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಇವತ್ತಿನ ದಿವಸ ಪರಿಣಾಮ ಬರುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಿಂಹರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಸಿಂಹರಾಶಿಯವರಿಗೆ ಇವತ್ತು ವಿಶೇಷವಾಗಿ ರಾಹು ಸಪ್ತಮದಲ್ಲಿ, ಚಂದ್ರನು ಸಹ ಅಲ್ಲೇ ಇರತಕ್ಕಂಥದ್ದು. ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್ಸ್ ಜೊತೆಯಲ್ಲಿರ್ತಕ್ಕಂಥ ಮುನಿಸು, ಕೋಪತಾಪ ಅಥವಾ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಏನಿದೆ ಇನ್ನೊಂದು ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾಕಂದರೆ ಬೇಸಿಕಲಿ ಸ್ವಲ್ಪ ನೀವು ಈಗೋಯಿಸ್ಟಿಕ್, ನೀವು ಲೀಡರ್ಶಿಪ್ ಕ್ವಾಲಿಟಿ ಇರೋಂಥವ್ರು. ಸೊ ನೀವು ತಪ್ಪು ಮಾಡಿದರೂ ಒಪ್ಪೋದಿಲ್ಲ. ಈಗ ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ ನಿಮ್ಮ ಪಾರ್ಟ್ನರದೇ ತಪ್ಪು ಅಂತ. ಇಂಥ ಟೈಮಲ್ಲಿ ನೀವು ಖಂಡಿತ ಬಿಡೋದಿಲ್ಲ. ನೀವು ಅವರು ಅಪಾಲಜಿ ಕೇಳೋವ್ರಿಗೂ ಸಹ ನೀವು ಹೇಳ್ಕೊಂಡು ಹೋಗ್ತೀರಾ ನೀವು. ಆದರೆ ಎಲ್ಲವೂ ಸುಸೂತ್ರವಾಗಿ ನಡೆಯಲಿ. ಎಲ್ಲೋ ಒಂದು ಹಂತದಲ್ಲಿ ಸ್ವಲ್ಪ ಬಗ್ಗಿ ಸ್ವಲ್ಪ ತಗ್ಗಿ ಸರ್ ಹೋಗುತ್ತೆ. ಆಲ್ರೆಡಿ ಅವರು ಸ್ವಲ್ಪ ಮೆತ್ತಗಾಗಿ ಹೋಗಿದ್ದಾರೆ. ಸೊ ಅಲ್ಲಿಗಲ್ಲಿಗೆ ಸರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂಥ ದಿವಸ. 6ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹು ಎರಡೂ ಸಂಯೋಗ ಇರತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಹೇಳಬೇಕು ಅಂತಂದರೆ ನಿಮಗೆ ಇವತ್ತು ಪ್ರಾಫಿಟ್ಸ್ನ ನೀವು ಚೆನ್ನಾಗಿ ಬುಕ್ ಮಾಡ್ಕೊಳ್ತೀರಾ. ನೀವು ಏನೇ ಪ್ರೊಫೆಷನ್ ಇರತಕ್ಕಂಥವರಾಗಿರಲಿ, ನೀವು ಇವತ್ತು ಲೆಕ್ಕಾಚಾರಗಳು ತುಂಬ ಚೆನ್ನಾಗಿ ಮಾಡ್ತೀರಾ. ನಿಮ್ಮ ಜಡ್ಜ್ಮೆಂಟ್ಗೆ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಒಂದು 6th ಸೆನ್ಸ್ ಅಂತ ಹೇಳ್ತೀವಿ, ಕನ್ಯಾ ರಾಶಿನವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅದು 6th ಸೆನ್ಸ್ ಯಾವಾಗಲೂ ವರ್ಕ್ ಆಗುತ್ತೆ. ಇವತ್ತು ಹೈ ಲೆವೆಲ್ ಇರುತ್ತೆ ನಿಮ್ಮ 6th ಸೆನ್ಸ್. ಅದನ್ನು ಬಳಸ್ಕೊಂಡಿದ್ದಾದಲ್ಲಿ ನೀವು ಇವತ್ತು ವಿಶೇಷವಾದ ಲಾಭ ಮಾಡ್ಕೊಳ್ತೀರಾ. ಆದರೆ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಪದಾರ್ಥಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಯೂ ಸಹ ಗೋಚರವಾಗ್ತಾ ಇದೆ. ಈ ವಿಚಾರದಲ್ಲಿ ಹುಷಾರಾಗಿರಿ. ತುಂಬ ಕಾಸ್ಟ್ಲಿ ಆಗಿರೋ ಪದಾರ್ಥಗಳನ್ನ ಇವತ್ತಿಲ್ಲಿ ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. ಒಂದು ವೇಳೆ ತೊಗೊಂಡು ಹೋದ್ರೂ ಅಷ್ಟೇ ಹೊರಡೋದಕ್ಕೆ ಮೊದಲು ಕಾರ್ತವೀರ್ಯಾರ್ಜುನ ಮಂತ್ರ ಅಂತ ಒಂದು ಮಂತ್ರ ಇದೆ. ಇದು ನಷ್ಟದ್ರವ್ಯ ಲಾಭ ಮಂತ್ರ ಅಂತ ಹೇಳ್ತೀವಿ. ಕಳೆದು ಹೋಗಿರತಕ್ಕಂಥ ಪದಾರ್ಥಗಳು, ದೂರ ಆಗಿರತಕ್ಕಂಥ ವ್ಯಕ್ತಿಗಳು, ದೂರ ಆಗಿರತಕ್ಕಂಥ ಸಂಬಂಧಗಳು, ಇವೆಲ್ಲವೂ ಮತ್ತೆ ನಮಗೆ ಲಭಿಸಬೇಕು ಅಂತಂದರೆ ಈ ನಷ್ಟದ್ರವ್ಯ ಲಾಭ ಮಂತ್ರವನ್ನು ನಾವು ಆರಾಧನೆಯನ್ನು ಮಾಡಬೇಕು. ಕಾರ್ತವೀರ್ಯಾರ್ಜುನ ಸ್ತೋತ್ರವನ್ನು ಕೇಳ್ಕೊಂಡು ಹೋಗಿ, ಅದನ್ನು ನಿಮಗೆ ಬಾಯಿಗೆ ಬಂದಿದ್ದಾದರೆ ಹೇಳ್ಕೊಂಡು ಹೋಗಿ, ಶುಭವಾಗುತ್ತೆ.
ತುಲಾ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಸ್ವಲ್ಪ ಮಟ್ಟಿಗೆ ವೈಯಕ್ತಿಕ ಜೀವನದಲ್ಲಿ ಏನೋ ಗೊಂದಲ, ಏನೋ ಒಂದು ಕಸಿವಿಸಿ, ಸ್ವಲ್ಪ ಮಟ್ಟಿಗೆ ಒಂದು ಅತಂತ್ರ ಪರಿಸ್ಥಿತಿ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಒಂದು ಮೇಜರ್ ಡಿಸಿಷನ್ ತೊಗೋಬೇಕು ಅಂತ 2-3 ತಿಂಗಳಿಂದ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ಆ ಡಿಸಿಷನ್ ತೊಗೊಳ್ಳೇಬೇಕು ಅನ್ನತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತೀರಾ. ಆದರೆ ಕಳ್ಕೊಳ್ತಕ್ಕಂಥ ಡಿಸಿಷನ್ ತೆಗೆದುಕೊಂಡಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡ್ಬೋದಾಗುತ್ತೆ. ಇನ್ನೊಂದು 4 ದಿವಸ ವೆಯ್ಟ್ ಮಾಡಿ, ನಿಮಗೆ ಎಲ್ಲವೂ ಸಹ ಒಂದು ಕ್ಲಾರಿಟಿ ಸಿಗುತ್ತೆ. ಅಲ್ಲಿವರೆಗೂ ಯಾವುದೇ ಮುಖ್ಯವಾದ ನಿರ್ಧಾರ ತಗೊಳ್ಳುವಂಥದ್ದು ಖಂಡಿತ ಸಮಂಜಸ ಅಲ್ಲ. ತುಲಾ ರಾಶಿಯಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ದಿವಸ ಇವತ್ತಾಗಿರುತ್ತೆ. ಇವತ್ತು ಸ್ವಲ್ಪ ಮಟ್ಟಿಗೆ ಘರ್ಷಣೆಗಳು, ಗಲಾಟೆಗಳು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೋಗಿ ಅದರಲ್ಲಿ ಸಿಕ್ಕಾಕೊಂಡು ಸಮಸ್ಯೆಗಳ ತಂದುಕೊಳ್ಳತಕ್ಕಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ. ಹಲವಾರು ರೀತಿಯಲ್ಲಿ ತೊಂದರೆಗಳು, ತೊಡಕುಗಳು ಆಗ್ತಕ್ಕಂಥದ್ದು. ಏನೇ ಕೆಲಸ ಕೈ ಹಾಕಿದ್ರೂ ಸಹ ನಿಮಗೆ ಅಲ್ಲೆಲ್ಲೋ ತೊಂದರೆ, ಅಲ್ಲೆಲ್ಲೋ ಒಂದು ಸೆಟ್ ಬ್ಯಾಕ್ಸ್ ಆಗ್ತಕ್ಕಂಥದ್ದು ಎಲ್ಲವೂ ಸಹ ಗೋಚರವಾಗ್ತಾ ಇದೆ. ಜೊತೆಗೆ ಪೆಸಿಮಿಸ್ಟಿಕ್ ಥಿಂಕಿಂಗ್ ಅಂತ ಒಂದು ಹೇಳ್ತೀವಿ, ಅಂದರೆ ನಿರಾಶಾವಾದಿ ಮನಸ್ತತ್ವ ಅನ್ನತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ಚಂದ್ರ ನೀಚನಾಗಿರುತ್ತೆ ನಾವು ರಾಶಿನಲ್ಲಿ. ಮನಃಕಾರಕ ಚಂದ್ರ ನೀಚನಾದಾಗ ಆ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರದವ್ರು ಯಾರೇ ಆಗಿರಲಿ, ಅವರು ವಿಶಾಖ ಆಗಲಿ, ಅನುರಾಧ ಆಗಲಿ, ಜ್ಯೇಷ್ಠ ಆಗಲಿ, ಮೊದಲು ಕೆಟ್ಟದನ್ನು ಯೋಚನೆ ಮಾಡಿ ಆಮೇಲೆ ಒಳ್ಳೆಯದನ್ನು ಯೋಚನೆ ಮಾಡ್ತಾರೆ. ಸೊ ಇವತ್ತಿನ ದಿವಸ ಆ ಮೈಂಡ್ಸೆಟ್ ಜಾಸ್ತಿ ಇರುತ್ತೆ. ಯಾರೋ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಅವಕಾಶ ಕೊಡ್ತಾ ಇದ್ರೆ ಇವ್ನಿಗೇನೋ ಲಾಭ ಇರಬೇಕು, ಇವ್ನಿಗಿದಿಂದ ಏನೋ ಪ್ರಾಫಿಟ್ ಇರಬೇಕು, ನೆಗೆಟಿವ್ ಆಗಿಯೇ ಥಿಂಕ್ ಮಾಡ್ತಾರೆ. ಯಾವಾಗಲೂ ನೆಗೆಟಿವ್ ಒಳ್ಳೆಯದಲ್ಲ, ಪೆಸಿಮಿಸ್ಟಿಕ್ ಇರಬೇಕು. ಬಟ್ ಇವತ್ತೊಂದು ದಿವಸ ಆಪ್ಟಿಮಿಸ್ಟಿಕ್ ಆಗಿ ಥಿಂಕ್ ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ. ಧನುರಾಶಿ ವಿಚಾರ ತಗೊಂಡ್ರೆ ಅದ್ಭುತವಾಗಿದೆ, ಏನು ಸಮಸ್ಯೆ ಇಲ್ಲ. ಸಪ್ತಮದಲ್ಲಿರತಕ್ಕಂಥ ಗುರು ನಿಮಗೆ ನೇರವಾಗಿ ನಿಮ್ಮ ರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಮತ್ತಷ್ಟು ದೊಡ್ಡ ಲೆವೆಲ್ಗೆ ತಗೊಂಡು ಹೋಗ್ತಾನೆ. ಏನು ತೊಂದರೆ ಇಲ್ಲ, ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ನಿಮಗೆ. ಬಹಳ ದಿನಗಳ ಒಂದು ಕನಸು ಇವತ್ತು ನನಸಾಗತಕ್ಕಂಥ ದಿವಸ ಅಂತಲೂ ಸಹ ಹೇಳ್ಬೋದು. 9ರಲ್ಲಿ ಕೇತು ಇದ್ದಾನೆ, 3ರಲ್ಲಿ ರಾಹು ಚಂದ್ರ, ಎಲ್ಲವೂ ಅದ್ಭುತವಾಗಿದೆ. ಅರ್ಧಾಷ್ಟಮ ಶನಿ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅದರ ಬಗ್ಗೆ ಮಾತ್ರ ಕಾಳಜಿ ಇರಲಿ. ಆಂಜನೇಯ ದಂಡಕ, ಹನುಮಾನ್ ಚಾಲೀಸ, ಆಂಜನೇಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಅನುಕೂಲ ಆದವರು ತುಂಬ ಸಮಸ್ಯೆ ಯಾರಾದರೂ ಧನುರಾಶಿಯವರು ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಸುಂದರಕಾಂಡ ಪಾರಾಯಣವನ್ನು ಮಾಡಿಸಿ, ಆಂಜನೇಯನ ಸನ್ನಿಧಾನದಲ್ಲಿ 1 ಸಪ್ತಾಹ ಮಾಡಿಸಿ, ಶುಭವಾಗುತ್ತೆ ನಿಮಗೆ. ಮಕರ ರಾಶಿಯವರು ಆಲ್ರೆಡಿ ನಾವು ಹೇಳಿದ್ದೀವಿ, ಯು ಆರ್ ಫ್ಲೈಯಿಂಗ್ ಅಂತ ಹೇಳಿದ್ವಿ ನಾವು ಆಲ್ರೆಡಿ. ಸೊ ಯು ಆರ್ ನಾಟ್ ವಾಕಿಂಗ್, ಯು ವಿಲ್ ಕಂಟಿನ್ಯೂ ಟು ಫ್ಲೈ. ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಸಂಬಂಧಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಎಸ್ಪೆಷಲಿ ಡಿವೋರ್ಸೀಸು, ಸಪರೇಟೆಡ್ ಪರ್ಸನ್ಸ್ ಯಾರಿರ್ತೀರ, 2ನೇ ಅವಕಾಶ ಇವತ್ತು ನಿಮಗೆ ಬರುತ್ತೆ. ಅದನ್ನು ಏಕಾಏಕಿ ಗ್ರ್ಯಾಬ್ ಮಾಡೋದಕ್ಕೆ ಹೋಗಬೇಡಿ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಒಂದು ಸಂಬಂಧದಲ್ಲಿ ಪೆಟ್ಟು ತಿಂದಿದ್ದೀರಾ ಆಲ್ರೆಡಿ, ನೀವು ಒಂದು ಸಲ ನೋವು ತಿಂದಿದ್ದೀರಾ, ಮತ್ತೊಮ್ಮೆ ಅದೇ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಜಾಗೃತಿಯಿಂದ ಹೋಗಿ ಪೂರ್ವಾಪರ ವಿಚಾರ ಮಾಡಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಇನ್ನು ಕುಂಭರಾಶಿನವರಿಗೆ ಇವತ್ತು ಒಂದು ರೀತಿಯಲ್ಲಿ ಎಲ್ಲ ನೋವು, ಎಲ್ಲ ದುಃಖವನ್ನು ನಿಮ್ಮಲ್ಲೇ ಇಟ್ಕೊಳ್ತಕ್ಕಂಥ ಒಂದು ದಿವಸ ಆಗಿರುತ್ತೆ. ನೀವು ಏನನ್ನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ತುಂಬ ಇಂಟ್ರಾವರ್ಟ್ ಆಗಿ ಹೋಗ್ತಾರೆ ಇವತ್ತಿನ ದಿವಸ. ರಾಶಿನಲ್ಲೇ ಚಂದ್ರ ರಾಹು ಎರಡೂ ಇರುವಂತಹ ಸಂದರ್ಭಗಳಲ್ಲಿ ಆ ಚಂದ್ರ 8ನೇ ಡಿಗ್ರಿಯಿಂದ 18ನೇ ಡಿಗ್ರಿ ಸಂಚಾರ ಮಾಡ್ತಾ ಇರುವಾಗ ತುಂಬ ಇಂಟ್ರಾವರ್ಟ್ ಆಗ್ತೀರಾ. ಇವತ್ತು ಯಾರ ಜೊತೆಲೂ ಶೇರ್ ಮಾಡೋದಿಲ್ಲ. ಒಂದು ರೀತಿಯಲ್ಲಿ ಒಳ್ಳೆಯದೇ. ಆದರೆ ಏನು ಕಳ್ಕೊಳ್ತಾ ಇದ್ದೀರಾ, ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವತ್ತಿನ ಕಾಲದಲ್ಲಿ. ಮಾತಾಡಬೇಕಾದಾಗ ನೀವು ಮಾತಾಡದೆ ಹೋದರೆ ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ನಮ್ಮ ಮೌನವನ್ನು ಎಲ್ಲರೂ ಅಷ್ಟೇ ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ. ವೀಕ್ಷಕರೇ, ಜ್ಞಾಪಕ ಇಟ್ಕೊಳ್ಳಿ, ಮಾತನ್ನು ಮಿಸ್ಇಂಟರ್ಪ್ರಿಟ್ ಮಾಡೋದಕ್ಕೆ ಆಗೋದಿಲ್ಲ. ಬಾಯಿ ಬಿಟ್ಟು ಮಾತಾಡಬೇಡಿ, ಅದರಲ್ಲಿ ಅಪಾರ್ಥ ಆಗೋದಿಲ್ಲ. ಮೌನ 10 ಅರ್ಥಗಳಿಗೆ, 10 ರೀತಿಯ ಗೊಂದಲಗಳಿಗೆ ದಾರಿ ಮಾಡುತ್ತೆ. ಸೊ ಕುಂಭರಾಶಿನವರು, ಸ್ಟಾಪ್ ಬೀಯಿಂಗ್ ಇಂಟ್ರಾವರ್ಟ್ ಟುಡೇ. ಇದು ನಿಮಗೆ ನಾನು ಕೊಡ್ತಕ್ಕಂಥ ಒಂದು ಸಲಹೆ ಆಗಿರುತ್ತೆ. ಕೊನೆಯದಾಗಿ ಮೀನರಾಶಿನವರಿಗೆ ನಿಮಗೆ ದ್ವಾದಶ ಸ್ಥಾನದಲ್ಲಿ ಚಂದ್ರ ರಾಹು ಇರತಕ್ಕಂಥದ್ದು, ರಾಶಿನಲ್ಲೇ ಶನಿ ಇರತಕ್ಕಂಥದ್ದು. ಸ್ವಲ್ಪ ದೇಹಾರೋಗ್ಯದಲ್ಲಿ ವ್ಯತ್ಯಾಸ, ನಿಮ್ಮ ಭಾವನಾತ್ಮಕವಾದಂಥ ಒಂದು ಆರೋಗ್ಯ ಏನಿದೆ, ಎಮೋಷನಲ್ ಹೆಲ್ತ್ ಅಂತ ಹೇಳ್ತೀವಿ, ಇದರಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ. ಇವತ್ತು ಕಳೆದು ಹೋಗಿರೋ ಅವಕಾಶಗಳಾಗಲಿ, ಅಥವಾ ನಿಮ್ಮಿಂದ ದೂರ ಆಗಿರತಕ್ಕಂಥ ಒಂದು ವ್ಯಕ್ತಿಗಳಾಗಲಿ, ಸಂಬಂಧಗಳಾಗಲಿ, ಇದ್ರ ಬಗ್ಗೆ ತುಂಬ ಯೋಚನೆಯನ್ನು ಮಾಡ್ತಾ ಗತಕಾಲದಲ್ಲೇ ಇದ್ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ವರ್ತಮಾನಕ್ಕೆ ಬನ್ನಿ, ಪ್ರಾಕ್ಟಿಕಲ್ ಥಿಂಕಿಂಗನ್ನು ಬೆಳೆಸ್ಕೊಳ್ಳಿ. ಹೇಗೆ ಅಂತಂದರೆ, ಇವರು ಈ 4 ಜನ ಇರುವಾಗ ಎಲ್ಲರ ಮುಂದೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಮೀನರಾಶಿಯವರು. ಯಾರೂ ಇಲ್ವಾ, ಒಂದು ಸಣ್ಣ ಮೀನಿನ ಥರ ಮೀನರಾಶಿ ಇಲ್ವಮ್ಮ ಅವರು. ಆ ಮೀನಿನಷ್ಟೇ ಫ್ರೆಜೈಲು, ಅಷ್ಟೇ ಒಂದು ರೀತಿ ಸೆನ್ಸಿಟಿವ್ ಆಗಿ ಹೋಗ್ತಾರೆ. ಒಬ್ಬರೇ ರೂಮಲ್ಲಿ ಕೂತ್ಕೊಂಡು ಅಳ್ತಾರೆ. ಈ ಥರ ದಿವಸ ಇವತ್ತು ನಿಮ್ಗೆ ಬಂದ್ಬಿಟ್ಟಿರುತ್ತೆ. ಎಚ್ಚರಿಕೆಯಿಂದ ಇರಿ. ಎಷ್ಟೇ ಕಣ್ಣೀರು ಸುರಿಸಿದ್ರು ಸಹ ಏನು ಪ್ರಯೋಜನ ಇಲ್ಲ. ಧೈರ್ಯವಂತರಾಗಿ ನೀವು ಪಾಸಿಟಿವ್ ಥಿಂಕಿಂಗನ್ನು ಬೆಳೆಸ್ಕೊಳ್ಳಿ. ಎಲ್ಲವೂ ಶುಭವಾಗುತ್ತೆ ನಿಮಗೆ. ಎಸ್ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಹೇಳಿ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನನ್ನ ಹೆಸರು ಗಜೇಂದ್ರ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕೋಲಾರಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಸರ್. ಹೇಳಿಪ್ಪ, ಗಜೇಂದ್ರ ಅಂತಾರೆ ನಿಮ್ಮ ಹೆಸರು? ಹ್ಞೂ ಸರ್. ಹಾಂ, ಓಕೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ ನಿಮ್ಮದು? 10/1/94.
10/1/94. ಹ್ಞೂ ಸರ್. ಟೈಮಿಂಗ್ಸ್ ಗೊತ್ತಿದೆಯಾ ಹುಟ್ಟಿರೋದು? 4:00 ಸಂಜೆ. ಸಂಜೆ 4:15. ಯಾವ ಊರು ಹುಟ್ಟಿರೋದು? ಕೋಲಾರಲ್ಲಿ ಸರ್. ಕೋಲಾರ. ಓಕೆ. ಏನು ಕೆಲಸ ಮಾಡ್ಕೊಂಡಿದ್ದೀರಾ ಗಜೇಂದ್ರ ಅವರೇ? ಎಲೆಕ್ಟ್ರಿಷಿಯನ್ ಕೆಲಸ. ಏನಪ್ಪ? ಎಲೆಕ್ಟ್ರಿಷಿಯನ್ ಕೆಲಸ. ಎಲೆಕ್ಟ್ರಿಷಿಯನ್. ಓಕೆ ಓಕೆ, ಆಯಿತು. ಏನು ಪ್ರಶ್ನೆ ಕೇಳಿ ನಿಮ್ಮದು? ಮದುವೆ ಮ್ಯಾರೇಜ್ ಲೇಟ್ ಆಗ್ತದೆ, ಯಾಕೆ ರೀತಿ ಮಾಡೋಣ ಅಂತ ಹೇಳೋಣ ಅಂತ. ಮ್ಯಾರೇಜ್ ಲೇಟ್ ಆಗ್ತಾ ಇದೆ. ಈಗ ನಿಮಗೆ ಚಂದ್ರದಶೆ ನಡೀತಾ ಇದೆ. ಸೊ ಚಂದ್ರದಶೆನಲ್ಲಿ ರಾಹು ಭುಕ್ತಿ ನಡೀತಾ ಇದೆ ಇವಾಗ. 2026 ಫೆಬ್ರವರಿವರೆಗೂ ಸಹ ರಾಹು ಭುಕ್ತಿ ಇರುತ್ತೆ. ಲಗ್ನದಿಂದ ನಿಮಗೆ ಸಪ್ತಮ ಸ್ಥಾನದಲ್ಲಿ 4 ಗ್ರಹಗಳಿದೆ. ರವಿ, ಕುಜ, ಶುಕ್ರ ಮತ್ತು ಚಂದ್ರ, ಇಷ್ಟೂ ಗ್ರಹಗಳಲ್ಲೇ ಇರುವಂಥದ್ದು. ಮತ್ತು ಸಪ್ತಮ ಸ್ಥಾನ ಅಂದರೆ ವಿವಾಹ ಸ್ಥಾನ ಆಗುತ್ತೆ. ಸೊ ವಿವಾಹ ಸ್ಥಾನಾಧಿಪತಿ ಬಂದು ಗುರು ಆಗಿ, ಗುರು ನಿಮಗೆ ಲಗ್ನದಿಂದ ಪಂಚಮದಲ್ಲಿರೋದ್ರಿಂದ, ತ್ರಿಕೋಣದಲ್ಲಿ ಗುರು ಇರೋದ್ರಿಂದ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಸೊ ಮೊದಲನೇ ಪಾಯಿಂಟ್ ಇದು. ನಿಧಾನ ಆದ್ರೂ ಸಹ ಒಳ್ಳೆ ಸಂಬಂಧ ಸಿಗುತ್ತೆ, ಯೋಚನೆ ಮಾಡಬೇಕಾಗಿಲ್ಲ. ಆದರೆ ಸಪ್ತಮದಲ್ಲಿ ಕುಜ, ರವಿ, ಶುಕ್ರ ಮತ್ತು ಚಂದ್ರ 4 ಗ್ರಹಗಳಿದೆ. ಆಯ್ತಾ? ಸೊ ಕುಜ ಅಲ್ಲಿರ್ತಕ್ಕಂಥದ್ದು ಮೊದಲನೇದಾಗಿದ್ದು ಕುಜದೋಷ ಆಗುತ್ತೆ ನಿಮಗೆ. ಮತ್ತು ಅಲ್ಲಿ ರವಿ ಕೂಡ ಇರುವಂಥದ್ದು, ರವಿ ಪಾಪಗ್ರಹ ಆಗಿರೋದ್ರಿಂದ ಶುಕ್ರ ಅಲ್ಲಿ ಸ್ವಲ್ಪ ಡೌನ್ ಆಗಿದ್ದಾನೆ. ಶುಕ್ರ ವಿವಾಹಕಾರಕನಾಗಿ ಸಪ್ತಮದಲ್ಲಿ 2 ಪಾಪಗ್ರಹಗಳ ಜೊತೆ ಸೇರಿರೋದ್ರಿಂದ ಶುಕ್ರನ ಪೊಸಿಷನ್ ವೀಕ್ ಆಗಿದೆ. ನೀವು ಮೊದಲನೇದಾಗಿ ಒಂದು ಕುಜಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ. ಕುಜಶಾಂತಿ ಏನ್ ಮಾಡ್ಬೇಕು ಹೇಳಿ. ನಿಮ್ಮ ನಕ್ಷತ್ರ ಮೂಲ ನಕ್ಷತ್ರ ಆಗಿರೋದ್ರಿಂದ ನಾನು ಒಂದು 3 ನಕ್ಷತ್ರಗಳನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ರೇವತಿ, ಆಶ್ಲೇಷ, ಜ್ಯೇಷ್ಠ, ಈ 3 ನಿಮಗೆ ಪರಮ ಮೈತ್ರ ತಾರೆಗಳು ಅಂತ ಆಗುತ್ತೆ. ಅಂದ್ರೆ ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್, ಒಂದು ಸ್ಟ್ರಾಂಗ್ ಬಾಂಡಿಂಗ್ ಕೊಡುವಂತ ಒಂದು ನಕ್ಷತ್ರಗಳು. ಈ 3ರಲ್ಲಿ ಒಂದು ನಕ್ಷತ್ರ ಇರುವಂತ ಮಂಗಳವಾರದ ದಿವಸ ನೀವು ಉಡುಪಿನಲ್ಲಾಗ್ಲಿ ಅಥವಾ ಬೇರೆ ಯಾವ್ದಾದ್ರು ಒಂದು ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಾಗ್ಲಿ ಕುಜಶಾಂತಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಇದರ ಜೊತೆನಲ್ಲಿ ಒಂದು ದೇವಿ ಅನುಗ್ರಹ ನಿಮಗೆ ಕೊರತೆ ಇದೆ ಅನ್ನೋದು ಕಾಣಿಸ್ತಾ ಇದೆ. ಧನ್ಯವಾದ ಗಜೇಂದ್ರ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಹೆಸರು ರವೀಶ್ ಅಂತ. ಡೇಟ್ ಆಫ್ ಬರ್ತ್ 22/4/86. ಹುಟ್ಟಿದ ಟೈಮಿಂಗ್ಸ್ ಹೇಳಿ ಸರ್. 11:23 PM. ಓಕೆ. ಹುಟ್ಟಿದ ಸ್ಥಳ? ಬ್ಯಾಂಗ್ಳೂರ್ ಮೇಡಮ್. ಬ್ಯಾಂಗ್ಳೂರ್. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಸರ್. ಹಾಂ ರವೀಶ್ ಅವರೇ, ಎಲ್ಲಿಂದ ಫೋನ್ ಮಾಡ್ತಿರೋದಪ್ಪ ನೀವು? ನಾವು ಕೇರ್ಪುರಂ ಇಂದ ಸರ್. 11:26 ಹುಟ್ಟಿರೋದು ನೀವು? 11:23 ಸರ್ PM. 23 PM. ಓಕೆ. ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಾವು ಇದು ಬೇಕರಿ ಇಟ್ಕೊಂಡಿದ್ದೀರಿ ಸರ್. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಒಂದು 10 ವರ್ಷದಿಂದ ನಡೆಸ್ತಾ ಇದ್ದೀರಿ. ಓಕೆ. ನಿಮ್ಮ ನಕ್ಷತ್ರ ರಾಶಿ ಗೊತ್ತಿದೆಯಾ? ಹಸ್ತ ನಕ್ಷತ್ರ. ಕರೆಕ್ಟ್. ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಕರೆಕ್ಟ್ ಆಗಿದೆ. ಆಯ್ತು, ಪ್ರಶ್ನೆ ಕೇಳಿ ನಿಮ್ದು. ಅದೇ ಏನ್ ಕೆಲಸ ಕೈ ಹಾಕಿದ್ರೆ ಸ್ವಲ್ಪ ಅಡೆತಡೆ ನಿಧಾನ ಆಗ್ತಾ ಇದೆ. ಎಲ್ಲಿ ಹೋಗ್ಬೇಕಂದ್ರೆ ಆಗಲ್ಲ, ಎಲ್ಲ ಡಿಲೇ ಆಗ್ತಾ ಇದೆ ಕೆಲಸ ಗುರುಜಿ. ಆಯ್ತಪ್ಪ, ನಿಮ್ಮ ಜಾತಕದ ಪ್ರಕಾರ ನೋಡಿದ್ರೆ ಸೊ ನಿಮ್ಮದು ಧನುರ್ಲಗ್ನ. ಸೊ ಲಗ್ನದಿಂದ 10ನೇ ಮನೆ ಅಂದರೆ ಉದ್ಯೋಗ ಸ್ಥಾನ. ಉದ್ಯೋಗ ಸ್ಥಾನಾಧಿಪತಿ ಬುಧ ಆಗ್ತಾನೆ. ಬುಧ ನಿಮಗೆ ಲಗ್ನದಿಂದ 4ನೇ ಮನೆಯಲ್ಲಿದ್ದಾನೆ, ಸುಖ ಸ್ಥಾನದಲ್ಲಿ. ಮತ್ತು ನಿಮಗೆ ವೃತ್ತಿನಲ್ಲಿ ಚಂದ್ರ ಇದ್ದಾನೆ. ವೃತ್ತಿ ಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದು ಅಂದರೆ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂಥದ್ದು ಗೋಚರವಾಗ್ತಾ ಇದೆ. ಈ ಬುಧ ಚಂದ್ರ ಇಬ್ಬರು ಪರಸ್ಪರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಉದ್ಯೋಗಾಧಿಪತಿ ಬುಧ ನೀಚನಾಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಸೊ ಏನಂದ್ರೆ ಕೆಲಸ ಮಾಡ್ತಾ ಇದ್ದೀರಾ, ಒಲ್ಲದ ಮನಸ್ಸಿನಿಂದ ಮಾಡ್ತಾ ಇದ್ದೀರಾ ನೀವು. ಹೌದು ಗುರುಜಿ. ಲೈಫಲ್ಲಿ ಎಲ್ಲ ಅರ್ಧಂಬರ್ಧಂ ಗುರುಜಿ ಮಾಡಿದ್ರೆ. ಇನ್ನೇನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅದು ಸಕ್ಸಸ್ ಆಗಿಲ್ಲ ನಿಮಗೆ. ಸೊ ಈ ಕ್ಷಣಕ್ಕೆ ಇರೋದನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ, ಬೇರೆ ಇನ್ನೊಂದು ಶುರು ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಥರದ ಸಮಸ್ಯೆ ಗೋಚರವಾಗ್ತಾ ಇದೆ. ಇರಲಿ, ತೊಂದರೆ ಇಲ್ಲ. ಇಲ್ಲಿ ಈಗ ನಿಮಗೆ ಕರ್ಮಸ್ಥಾನಾಧಿಪತಿ ಬುಧ ನೀಚನಾಗಿರೋದ್ರಿಂದ ಮೊದಲನೇದಾಗಿ ನೀವು ಆ ಬುಧನನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಬುಧನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಬುಧನ ಅಧಿದೇವತೆ ಬಂದು ವಿಷ್ಣು ಆಗಿರ್ತಾನೆ. ಸೊ ನಾನೊಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನಿಮ್ದು ಹಸ್ತ ನಕ್ಷತ್ರ ಆಗಿರೋದ್ರಿಂದ ಜ್ಯೇಷ್ಠ, ರೇವತಿ, ಆಶ್ಲೇಷ, ಇದು 3 ನಿಮಗೆ ಸಾಧನ ತಾರೆ ಆಗುತ್ತೆ. ಸಾಧನ ತಾರೆ ಅಂದ್ರೆ ನೀವು ಕೈ ಹಾಕಿರುವಂತ ಕೆಲಸಗಳು ಸಕ್ಸಸ್ ಆಗುವಂತ ನಕ್ಷತ್ರಗಳು ಅಂತ. ಆಯ್ತಾ? ಈ 3ರಲ್ಲಿ ಒಂದು ನಕ್ಷತ್ರ ಅನ್ನೋದು ಬುಧವಾರದ ದಿವಸ ಶುರು ಮಾಡಿ ನೀವು 5 ವಾರಗಳ ಕಾಲ ಒಳ್ಳೆ ಪುರೋಹಿತರ ಮಾರ್ಗದರ್ಶನದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಂತ ಮಾಡಿಸ್ಕೊಳ್ಳಿ. ರವೀಶ್ ಅವರೇ ಕಾಲ್ ಮಾಡಿದ್ದಕ್ಕೆ. ಇನ್ನು ಕೊನೆಯದಾಗಿ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಸುಭಾಷಿತವನ್ನು ತಿಳಿಸ್ತಿದ್ದೀರಾ? ಇವತ್ತಿನ ಸುಭಾಷಿತ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದೇ ಆಗಿರುತ್ತೆ. ಒಂದು
ಭಾಗ್ಯ ಅಂತ ಒಂದು ಮಾತನ್ನು ಹೇಳ್ತೀವಲ್ಲಮ್ಮ, ಅದೃಷ್ಟ ಅನ್ನತಕ್ಕಂಥದ್ದು. ಅದೃಷ್ಟದ ಮಹತ್ವ ಏನು ಅಂತ ತಿಳಿಸ್ತಕ್ಕಂಥ ಸುಭಾಷಿತ ಇದಾಗಿರುತ್ತೆ. ಮೊದಲು ಸುಭಾಷಿತವನ್ನು ಹೇಳ್ತೀನಿ. ಸಮುದ್ರ ಮಂಥನೆ ಲೇಭೆ ಹರಿರ್ ಲಕ್ಷ್ಮೀ ಹರೋ ವಿಷಂ ಭಾಗ್ಯಂ ಫಲತಿ ಸರ್ವತ್ರ ನ ವಿದ್ಯಾ ನ ಚ ಪೌರುಷಂ. ಏನು ಈ ಸುಭಾಷಿತದ ಅರ್ಥ ಅಂತಂದರೆ, ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಾವು ಅಂದ್ಕೊಳ್ತಾ ಇರ್ತೀವಿ, ನಾನು ಎಷ್ಟು ಓದಿದ್ದೀನಿ, ನನಗೆ ಎಷ್ಟು ಕೆಪಾಸಿಟಿ ಇದೆ, ಪೊಟೆನ್ಷಿಯಲ್ ಇದೆ, ಎಷ್ಟು ಹಾರ್ಡ್ ವರ್ಕಿಂಗು, ಡಿಸಿಪ್ಲಿನ್ಡ್ ಆಗಿದ್ದೀನಿ, ಆದರೂ ರಿಸಲ್ಟ್ಸ್ ಬರ್ತಾ ಇಲ್ವಲ್ಲ ಯಾಕೆ ಅಂತ ಅನ್ಕೊಳ್ತೀವಿ. ಅಗೋಚರವಾದ ಒಂದು ಫ್ಯಾಕ್ಟರ್ ಇರುತ್ತೆ, ಅದನ್ನೇ ಲಕ್ ಫ್ಯಾಕ್ಟರ್ ಅಂತ ಕರಿತೀವಿ. ಅದನ್ನೇ ನಾವು ಶಾಸ್ತ್ರದಲ್ಲಿ ಭಾಗ್ಯ ಅಂತ ಕರಿತೀವಿ. ಸೊ ಆ ಭಾಗ್ಯ ಅನ್ನೋದು ಉದಯ ಆಗಲಿಲ್ಲ ಅಂತಂದರೆ ನಿಮ್ಮ ಜಾತಕದಲ್ಲಿರತಕ್ಕಂಥ ಎಂಥ ಬ್ರಹ್ಮಾಂಡವಾದಂಥ ಯೋಗ ಕೂಡ ರಿಸಲ್ಟ್ಸ್ ಕೊಡೋದಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಯೋಗಗಳ ಬಗ್ಗೆ ಮಾತನಾಡ್ತೀನಿ. ನಾನು ಗಜಕೇಸರಿ ಯೋಗ ಇರುತ್ತೆ, ರಿಸಲ್ಟ್ಸ್ ಬಂದಿರೋದಿಲ್ಲ. ಮಾತಂಗಿ ಯೋಗ ಇರುತ್ತೆ, ರಿಸಲ್ಟ್ಸ್ ಬಂದಿರೋದಿಲ್ಲ. ನೀಚಭಂಗ ರಾಜಯೋಗ ಇರುತ್ತೆ, ರಿಸಲ್ಟ್ಸ್ ಬಂದಿರೋದಿಲ್ಲ. ಕಾರಣ ಏನು? ಯೋಗ ಆಕ್ಟಿವೇಟ್ ಆಗಿರೋದಿಲ್ಲ. ಯೋಗ ಆಕ್ಟಿವೇಟ್ ಆಗೋದಂದ್ರೆ ಏನು, ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ನಿರಂತರವಾಗಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ. ಸೊ ಆ ಭಾಗ್ಯ ಅನ್ನೋದು ಉದಯ ಆಗಬೇಕು. ಭಾಗ್ಯೋದಯ ಆಗೋದು ಅಂತಂದ್ರೆ ಯೋಗ ಆಕ್ಟಿವೇಟ್ ಆಗತಕ್ಕಂಥದ್ದು ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ, ಸಮುದ್ರ ಮಂಥನೆ ಲೇಭೆ ಹರಿರ್ ಲಕ್ಷ್ಮಿ ಹರೋ ವಿಷಂ. ಸಮುದ್ರ ಮಂಥನ ಆಗಿದೆ, ಎಲ್ರಿಗೂ ಗೊತ್ತಿದೆ ನಮಗೆ. ಅದಾದಾಗ ಏನಾಯ್ತು, ಒಬ್ಬೊಬ್ರಿಗೆ ಒಂದೊಂದು ಸಿಕ್ತು. ಮಹಾವಿಷ್ಣುಗೆ ಕೌಸ್ತುಭಮಣಿನೂ ಸಿಕ್ತು, ಮಹಾಲಕ್ಷ್ಮಿನೂ ಸಿಕ್ಕಿದ್ಲು, ಮತ್ತೆ ಏನೇನು ಬರಬೇಕು ಪ್ರತಿಯೊಂದು ಸಹ ಸಿಕ್ತು. ಮಹಾದೇವನಿಗೆ ಏನು ಸಿಕ್ತು, ಪರಮೇಶ್ವರನಿಗೆ ಅಂದ್ರೆ ಹರೋ ವಿಷಂ. ಇಬ್ಬರಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು? ಈಶ್ವರ ಮತ್ತು ಪರಮೇಶ್ವರ ವಿಷ್ಣುವಿನಲ್ಲಿ ಇಬ್ರು ಸರಿಸಮಾನ್ರೆ. ಎಕ್ಸಾಕ್ಟ್ಲಿ, ಇಬ್ರು ಸರಿಸಮಾನ್ರೆ. ಹಾಗಿದ್ಮೇಲೆ ಈ ತಾರತಮ್ಯ ಯಾಕೆ ಬಂತು? ವಿಷ್ಣುಗ್ ನೋಡಿದ್ರೆ ಲಕ್ಷ್ಮೀನೇ ಸಿಕ್ಬಿಟ್ಲು, ಈಶ್ವರನಿಗೆ ನೋಡಿದ್ರೆ ವಿಷ ಸಿಕ್ತು. ಯಾಕೆ ಅಂದ್ರೆ ಕಾರಣ ಒಂದೇ. ಅಲ್ಲಿ ಪೊಸಿಷನ್ನು, ಅವರ ಒಂದು ಹೈರಾರ್ಕಿ ಅಥವಾ ಅವರೊಂದು ಡಿಸರ್ವೇಷನ್ನು, ಇದು ಯಾವುದು ಕೌಂಟಿಗೆ ಬರೋದಿಲ್ಲ. ಭಾಗ್ಯಂ ಫಲತಿ ಸರ್ವತ್ರ ನ ವಿದ್ಯಾ ನ ಚ ಪೌರುಷಂ ಅಂತ ಹೇಳ್ತಾರೆ. ನೀ ಎಷ್ಟು ಪೌರುಷವಂತನಾಗಿದೆಯಾ, ಎಷ್ಟು ವಿದ್ಯಾವಂತನಾಗಿದೆಯಾ, ಏನು ಕೌಂಟ್ ಆಗೋದಿಲ್ಲ. ಆ ಫೈನಲ್ ಪಾಯಿಂಟ್ ನಲ್ಲಿ, ಈಗ ಮಿಸ್ ವರ್ಲ್ಡ್ ಗೆಲ್ಲಬೇಕು ಅಂತಂದ್ರೆ 3 ಜನ ನಿಂತಿರ್ತಾರೆ ಅಲ್ಲಿ ಆ ಪೋಡಿಯಂ ನಲ್ಲಿ. 3 ಜನರು ಈಕ್ವಲ್ ಆಗಿರ್ತಾರೆ. ಒಂದು ಪಾಯಿಂಟ್, ಒಂದು ಮಿಲಿಮೀಟರ್ ನಲ್ಲಿ, ಡೆಸಿಮಲ್ ಪಾಯಿಂಟ್ ನಲ್ಲಿ ಡಿಸೈಡ್ ಆಗ್ತಾರೆ ಯಾರು ವಿನ್ನರು ಯಾರು ರನ್ನರು ಅಂತ. ಅದೇ ಲಕ್ ಫ್ಯಾಕ್ಟರ್. ಸೊ ಲಕ್ ಫ್ಯಾಕ್ಟರ್ ಬಗ್ಗೆ ಗಮನ ಇರಲಿ. ನಿಮ್ಮ ಜಾತಕದಲ್ಲಿ ಲಕ್ ಫ್ಯಾಕ್ಟರ್ ಎಲ್ಲಿದೆ, ಯಾವಾಗ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನ ಸೂಕ್ತವಾದ ಜ್ಯೋತಿಷಗಳ ಮುಖಾಂತರ ತಿಳ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ, ಅದೃಷ್ಟಶಾಲಿಗಳಾಗಿ. ಖಂಡಿತ ಗುರುಜಿ. ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ಗುರುಗಳ ಹತ್ರ ಮಾತಾಡಿ. ಎಸ್, ಇನ್ನು ಗುರುಗಳ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ಶನಿ ರಾಹು ಸಂಯೋಗ, ಇದರ ಜೊತೆಗೆ ಮೇಷ ಹಾಗೂ ವೃಷಭ ರಾಶಿಯ ಮೇಲೆ ಶನಿ ಗೋಚರದ ಪರಿಣಾಮವೇನು ಎನ್ನುವುದನ್ನು ತಿಳಿದುಕೊಳ್ಳೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.